ನಿಮ್ಮ ಬಳಿ ವೋಟರ್ ಐಡಿ ಇದೆಯಾ? ನಿಮಗೆ ಮತ ಚಲಾಯಿಸುವ ವಯಸ್ಸಾಗಿದೆಯಾ? ಹಾಗಿದ್ರೆ ಈ ಸ್ಟೋರಿ ನಿಮಗಾಗಿ. ಈ ಬಾರಿ ನಿಮ್ಮ ವೋಟರ್ ಐಡಿ ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕಾದ್ರೆ ನೀವು ಒಂದು ಕಡ್ಡಾಯ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲೇಬೇಕು. ಹೌದು, ಕರ್ನಾಟಕದಾದ್ಯಂತ ಇದೀಗ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಪ್ರಕ್ರಿಯೆ ಶುರುವಾಗಿದೆ. ಜೂನ್ 30ರಿಂದ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದು ಅವರು ನೀಡುವ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನು ನೀವು ಭರ್ತಿ ಮಾಡಿಕೊಡ್ಲೇಬೇಕು. ಒಂದು ವೇಳೆ ನೀವು ಈ ಫಾರ್ಮ್ ಅನ್ನ ತುಂಬಿ ಕೊಡದಿದ್ರೆ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುವ ದೊಡ್ಡ ಅಪಾಯ ಇದೆ. ಹಾಗಾದ್ರೆ ಏನಿದು SIR ಪ್ರಕ್ರಿಯೆ? ಮನೆಗೆ ಬರುವ ಅಧಿಕಾರಿಗಳು ಕೊಡುವ ಆ ಗಣತಿ ಫಾರ್ಮ್ ಅನ್ನ ತುಂಬೋದು ಹೇಗೆ? 2002ರ ಹಳೆಯ ವೋಟರ್ ಲಿಸ್ಟ್ ನ ಮಾಹಿತಿ ಯಾಕೆ ಬೇಕು? ಬಾಡಿಗೆ ಮನೆಗೆ ಶಿಫ್ಟ್ ಆದವರು, ಬೇರೆ ಊರಿಂದ ಬಂದವರು ಏನ್ ಮಾಡಬೇಕು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. SIR ಈ ಬಾರಿ ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್? ಸ್ನೇಹಿತರೆ, SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದ್ರೆ ಮತದಾರರ ಪಟ್ಟಿಯ ಮಹಾ ಸ್ವಚ್ಛತಾ ಕಾರ್ಯಕ್ರಮ. ದೇಶಾದ್ಯಂತ ನಕಲಿ ಮತದಾರರು ಹೆಚ್ಚಾಗಿದ್ದಾರೆ. ಊರಲ್ಲಿ ಒಂದು ವೋಟರ್ ಐಡಿ, ಬೆಂಗಳೂರಲ್ಲಿ ಮತ್ತೊಂದು ವೋಟರ್ ಐಡಿ ಇಟ್ಕೊಂಡಿರುವವರ ಸಂಖ್ಯೆ ಸಾಕಷ್ಟಿದೆ. ಜೊತೆಗೆ ಮೃತಪಟ್ಟವರ ಹೆಸರು ಇನ್ನೂ ಲಿಸ್ಟ್ನಲ್ಲಿದೆ. ಹಾಗೂ ವಲಸಿಗರು, ವಿದೇಶಿಯರು ಅಕ್ರಮವಾಗಿ ವೋಟರ್ ಐಡಿ ಪಡೆದಿದ್ದಾರೆ ಅನ್ನೋ ಗಂಭೀರ ಆರೋಪಗಳಿವೆ. ಈ ಎಲ್ಲ ಕಳ್ಳಾಟಗಳಿಗೆ ಬ್ರೇಕ್ ಹಾಕಿ ಕೇವಲ ಅರ್ಹ ಪ್ರಜೆಗಳು ಮಾತ್ರ ಮತದಾನ ಮಾಡುವಂತಾಗಲು ಚುನಾವಣಾ ಆಯೋಗ ಈ ಬೃಹತ್ ಆಪರೇಷನ್ ಶುರು ಮಾಡಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಮನೆ ಸಮೀಕ್ಷೆ ನಡೆಯಲಿದೆ. ಮನೆಗೆ ಬರಲಿದ್ದಾರೆ BLOಗಳು. ನೀವು ತುಂಬಬೇಕಿದೆ ಫಾರ್ಮ್. ಸ್ನೇಹಿತರೆ, ಜೂನ್ 30ರಿಂದ ನಿಮ್ಮ ಏರಿಯಾದ ಬೂತ್ ಮಟ್ಟದ ಅಧಿಕಾರಿಗಳು ಅಂದ್ರೆ BLOಗಳು ನಿಮ್ಮ ಮನೆಗೆ ಭೇಟಿ ನೀಡುತ್ತಾರೆ. ಅವರು ನಿಮಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಈ ಫಾರ್ಮ್ನ ಒಂದು ಭಾಗದಲ್ಲಿ ನಿಮ್ಮ ಹೆಸರು, ಎಪಿಕ್ ಸಂಖ್ಯೆ, ವಿಳಾಸ ಹಾಗೂ ನಿಮ್ಮ ಹಳೆಯ ಭಾವಚಿತ್ರವನ್ನ ಅವರೇ ಮುದ್ರಿಸಿಕೊಂಡು ಬಂದಿರ್ತಾರೆ. ಒಂದು ವೇಳೆ ಆ ಫಾರ್ಮ್ನಲ್ಲಿರುವ ನಿಮ್ಮ ಫೋಟೋ ಹಳೆಯದಾಗಿದ್ರೆ ಅಥವಾ ಅಸ್ಪಷ್ಟವಾಗಿದ್ರೆ ಮಾತ್ರ ನೀವು ಹೊಸದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಅಲ್ಲಿ ಅಂಟಿಸಬೇಕು. ಈ ಫಾರ್ಮ್ ಅನ್ನು ತುಂಬಿ ವಾಪಸ್ ಕೊಡುವಾಗ ನೀವು ಒಂದು ಸ್ವಯಂ ದೃಢೀಕರಿಸಿದ ದಾಖಲೆಯನ್ನು ಕೊಡಬೇಕು. ಇದಕ್ಕೆ ನೀವು ಪಾಸ್ಪೋರ್ಟ್, ಜನನ ಪ್ರಮಾಣ ಪತ್ರ, 1987ಕ್ಕೂ ಮುನ್ನ ಪಡೆದ ಸರ್ಕಾರಿ ದಾಖಲೆಗಳು, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಥವಾ ಕುಟುಂಬ ನೋಂದಣಿ ಪತ್ರವನ್ನ ನೀಡಬಹುದು. ನೆನಪಿರ್ಲಿ, ಆಧಾರ್ ಕಾರ್ಡ್ ಅನ್ನ ಕೇವಲ ಗುರುತಿನ ಚೀಟಿಯಾಗಿ ಮಾತ್ರ ಬಳಸಬಹುದು. ಪೌರತ್ವ ಸಾಬೀತುಪಡಿಸಲು ಆಧಾರ್ ಕಾರ್ಡ್ ನಡೆಯೋದಿಲ್ಲ. 2002ರ ವೋಟರ್ ಲಿಸ್ಟ್ ಕನೆಕ್ಷನ್ ಏನು? ಫಾರ್ಮ್ ತುಂಬೋದು ಹೇಗೆ? ಈ ಫಾರ್ಮ್ನಲ್ಲಿ ನೀವು ತುಂಬಬೇಕಾದ ಅತಿ ಮುಖ್ಯವಾದ ಭಾಗ ಅಂದ್ರೆ ಹಿಂದಿನ SIR ವಿವರಗಳು. ಅಂದ್ರೆ 2002, 2004ರ ಸಮಯದಲ್ಲಿ ನಡೆದಿದ್ದ ಕೊನೆಯ SIR ಮತದಾರರ ಪಟ್ಟಿಯ ವಿವರಗಳನ್ನ ನೀವಿಲ್ಲಿ ಕೊಡಬೇಕು. ಒಂದು ವೇಳೆ 2002ರ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ರೆ ನಿಮ್ಮದೇ ಎಪಿಕ್ ನಂಬರ್ ಹಾಗೂ ವಿಳಾಸವನ್ನು ಬರಿಬೇಕು. ಆದ್ರೆ 2002ರಲ್ಲಿ ನಿಮಗೆ ಇನ್ನೂ 18 ವರ್ಷ ಆಗಿರಲಿಲ್ಲ ಅಥವಾ ನೀವು ಡಿಸೆಂಬರ್ 2, 2004ರ ನಂತರ ಜನಿಸಿದ್ರೆ ಆಗ ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ಪತಿಯ 2002ರ ವೋಟರ್ ಲಿಸ್ಟ್ನ ವಿವರಗಳನ್ನ ನೀವು ಭರ್ತಿ ಮಾಡಬೇಕು. ಈ ಮೂಲಕ ನೀವು ಅಕ್ರಮ ವಲಸಿಗರಲ್ಲ, ನಿಮ್ಮ ಪೋಷಕರು ಭಾರತೀಯ ಪ್ರಜೆಗಳು ಅನ್ನೋದನ್ನ ಆಯೋಗ ಕ್ರಾಸ್ ಚೆಕ್ ಮಾಡಲಿದೆ. ಎಲ್ಲಿರುತ್ತೆ ಈ 2002ರ ವೋಟರ್ ಲಿಸ್ಟ್ ಡೀಟೇಲ್ಸ್? ಟೆನ್ಷನ್ ಬೇಡ, ನಿಮ್ಮ BLO ಅವರ ಬಳಿಯೇ ಈ ಹಳೆಯ ಲಿಸ್ಟ್ ಇರುತ್ತೆ. ಇಲ್ಲವೇ ನೀವು ಕೇಂದ್ರ ಚುನಾವಣಾ ಆಯೋಗದ ವೆಬ್ಸೈಟ್ voters.eci.gov.in ಅಥವಾ ECI NET ಮೊಬೈಲ್ ಆಪ್ ಮೂಲಕ ಈ ಮಾಹಿತಿಯನ್ನ ಸುಲಭವಾಗಿ ಪಡೆಯಬಹುದು. ಇದೆಲ್ಲ ಆದ್ಮೇಲೆ ನಿಮ್ಮ ಜನ್ಮ ದಿನಾಂಕವನ್ನ ಕಡ್ಡಾಯವಾಗಿ ನಮೂದಿಸಬೇಕು. ಗಮನಿಸಿ, ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕಡ್ಡಾಯ ಇಲ್ಲ, ಆದ್ರೆ ಕೊಟ್ರೆ ಒಳ್ಳೆಯದು. ಕೊನೆಯಲ್ಲಿ ನಿಮ್ಮ ಸಹಿ ಮಾಡಿ ಅಧಿಕಾರಿಗಳಿಗೆ ವಾಪಸ್ ಕೊಡಬೇಕು. ಅಧಿಕಾರಿಗಳು ಅದನ್ನ ಪರಿಶೀಲಿಸಿ ಒಂದು ಪ್ರತಿಯನ್ನ ನಿಮಗೆ ವಾಪಸ್ ಕೊಡ್ತಾರೆ. ಅದನ್ನ ನೀವು ಸೇಫ್ ಆಗಿ ಇಟ್ಕೊಳ್ಬೇಕು. ವಿಶೇಷ ಅಂದ್ರೆ ಈ ಫಾರ್ಮ್ ಜೊತೆಗೆ ನೀವು ಯಾವುದೇ ಡಾಕ್ಯುಮೆಂಟ್ಸ್, ಜೆರಾಕ್ಸ್ ಕಾಪಿಗಳನ್ನು ಕೊಡೋ ಅಗತ್ಯ ಇಲ್ಲ. ಮನಿ ಶಿಫ್ಟ್ ಆದವರು, ಬಾಡಿಗೆದಾರರು ಏನ್ ಮಾಡಬೇಕು? ಫಾರ್ಮ್ ಕೊಡದಿದ್ರೆ ಏನಾಗುತ್ತೆ? ಸ್ನೇಹಿತರೆ, ಅಧಿಕಾರಿಗಳು ಕನಿಷ್ಠ 3 ಬಾರಿ ನಿಮ್ಮ ಮನೆಗೆ ಭೇಟಿ ನೀಡ್ತಾರೆ. ಆದ್ರೂ ನೀವು ಸಿಗದೆ ಈ ಫಾರ್ಮ್ ಅನ್ನ ತುಂಬಿ ಕೊಡದಿದ್ರೆ ಆಗಸ್ಟ್ 5ರಂದು ಭೇಟಿಯಾಗುವ ಕರಡು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ಇನ್ನು ಹೊಸದಾಗಿ ವೋಟರ್ ಐಡಿ ಮಾಡಿಸುವವರು ಫಾರ್ಮ್ 6 ಅನ್ನ ತುಂಬಬೇಕು. ಒಂದು ವೇಳೆ ನೀವು ಬೇರೆ ಊರಿನಿಂದ ಬಂದಿದ್ರೆ ಅಥವಾ ಬೇರೆ ಏರಿಯಾಗೆ ಮನೆ ಶಿಫ್ಟ್ ಆಗಿದ್ರೆ ಫಾರ್ಮ್ 8 ಅನ್ನು ತುಂಬಿ ನಿಮ್ಮ ವಿಳಾಸವನ್ನ ಅಪ್ಡೇಟ್ ಮಾಡಿಕೊಳ್ಬೇಕು. ಮತದಾರರ ಅನುಕೂಲಕ್ಕಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ವಾರ್ಡ್ ಕಚೇರಿಗಳಲ್ಲಿ ವಿಶೇಷ ಸಹಾಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಅಲ್ಲಿಗೆ ಹೋಗಿ ಕೂಡ ನೀವು ಮಾಹಿತಿಯನ್ನು ಪಡೆಯಬಹುದು.
ಒಟ್ಟಿನಲ್ಲಿ ಸ್ನೇಹಿತರೆ, ಒಬ್ರೇ 2-3 ವೋಟರ್ ಐಡಿ ಇಟ್ಕೊಂಡು ಕಳ್ಳ ವೋಟ್ ಹಾಕೋರಿಗೆ ಇದು ಬಹುದೊಡ್ಡ ಬ್ರೇಕ್ ಹಾಕಲಿದೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಈ ಗಣತಿ ಫಾರ್ಮ್ ಅನ್ನು ತುಂಬಿ ದೇಶದ ಭವಿಷ್ಯ ಬರೆಯೋದಕ್ಕೆ ಸಹಕರಿಸಬೇಕಿದೆ. ಅಷ್ಟೇ ಅಲ್ಲ, ಮತದಾರರ ಗುರುತಿನ ಚೀಟಿ ಇಲ್ಲದವರಿಗೆ ಇನ್ಮುಂದೆ ಗ್ಯಾರಂಟಿ ಸೌಲಭ್ಯ ಕೊಡಲ್ಲ ಅಂತಾನೂ ಸಿಎಂ ಡಿಕೆ ಶಿವಕುಮಾರ್ ಹೆದರಿಸಿದ್ದಾರೆ. ಗ್ಯಾರಂಟಿ ಸೌಲಭ್ಯ ಬೇಕಾದವರು ತಪ್ಪದೆ ಈ SIR ಪ್ರಕ್ರಿಯೆ ಮುಗಿಸಿ ನಿಮ್ಮ ವೋಟರ್ ಐಡಿ ಉಳಿಸಿಕೊಳ್ಳಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಮನೆಗೆ ಈಗಾಗಲೇ BLO ಅಧಿಕಾರಿಗಳು ಬಂದಿದ್ದಾರಾ? ಚುನಾವಣಾ ಆಯೋಗದ ಈ ಮಹಾ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.